ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯಲ್ಲ. ನಿಮ್ಮ ಹಣವನ್ನ ಕಾಪಾಡೋ ಆ ಒಂದು ಬ್ರೇಕ್ ಯಾವುದು? ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಗೆಳೆಯರೆ, ಎಂಜಿನಿಯರ್ಗಳು ಒಂದು ಸೇತುವೆ ಕಟ್ಟುವಾಗ ಅದರ ಮೇಲೆ 100 ಟನ್ ತೂಕದ ಗಾಡಿ ಹೋಗುತ್ತೆ ಅನ್ಕೊಂಡ್ರೆ ಅವರು ಆ ಸೇತುವೆಯನ್ನ 100 ಟನ್ಗೆ ಮಾತ್ರ ತಡೆದುಕೊಳ್ಳುವಂತೆ ಕಟ್ಟಲ್ಲ. ಅವರು ಅದನ್ನ 500 ಅಥವಾ 1000 ಟನ್ ತೂಕ ತಡೆದುಕೊಳ್ಳುವಂತೆ ಕಟ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವರಿಗೆ ಗೊತ್ತು ಜೀವನದಲ್ಲಿ ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯಲ್ಲ ಅಂತ. ಇದನ್ನೇ ಹಣದ ಭಾಷೆಯಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಅಂತಾರೆ. ನಮ್ಮ ಹೂಡಿಕೆಯ ಪ್ಲಾನ್ನಲ್ಲಿ ನಾವು ತಪ್ಪು ಮಾಡೋಕೆ ಸ್ವಲ್ಪ ಜಾಗ ಬಿಟ್ಟಿದ್ದೀವ ಅಥವಾ ಒಂದು ಸಣ್ಣ ಏಟು ಬಿದ್ದರೆ ನಮ್ಮ ಇಡೀ ಫೈನಾನ್ಷಿಯಲ್ ಲೈಫ್ ಕುಸಿದು ಹೋಗುವಂತೆ ಮಾಡ್ಕೊಂಡಿದ್ದೀವ. ಇವತ್ತು ಹಣದ ಭದ್ರಕೋಟೆ ಕಟ್ಟೋದು ಹೇಗೆ ಅಂತ ತಿಳಿಯೋಣ. ಅತಿ ವಿಶ್ವಾಸ ಎಂಬ ಸುಳಿ. ನಾವೆಲ್ಲ ಮಾಡೋ ದೊಡ್ಡ ತಪ್ಪು ಅಂದರೆ ಅತಿ ವಿಶ್ವಾಸ. ನಮಗನ್ಸುತ್ತೆ ನನ್ನ ಕೆಲಸ ಹೋಗಲ್ಲ, ಮಾರುಕಟ್ಟೆ ಬೀಳಲ್ಲ, ನನಗೆ ಕಾಯಿಲೆ ಬರಲ್ಲ ಅಂತ. ನಾವು ನಮ್ಮ ಲೆಕ್ಕಾಚಾರದಲ್ಲಿ 10% ಲಾಭ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಒಂದು ವೇಳೆ 5% ಮಾತ್ರ ಬಂದರೆ ಏನಾಗುತ್ತೆ? ಅಥವಾ ಲಾಭವೇ ಬರೆದಿದ್ರೆ ಏನಾಗುತ್ತೆ? ನಿಮ್ಮ ಪ್ಲಾನ್ ಅತಿ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬದುಕಿಸಬಲ್ಲದೆ. ನೆನ್ಪಿಡಿ, ಜಗತ್ತಿನ ಅತಿ ದೊಡ್ಡ ಹೂಡಿಕೆದಾರರು ತಾವು ಜಾಣರು ಅಂತ ಗೆಲ್ಲಲ್ಲ, ಬದಲಿಗೆ ತಾವು ತಪ್ಪು ಮಾಡ್ಬೋದು ಅಂತ ಮೊದಲೇ ತಯಾರಾಗಿರೋದ್ರಿಂದ ಗೆಲ್ತಾರೆ. ಅದೃಷ್ಟಕ್ಕೆ ಜಾಗ ಬಿಡಿ, ದುರಾದೃಷ್ಟಕ್ಕೆ ತಯಾರಿ ಮಾಡಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಅದು ಬರೀ ಹಣ ಉಳಿಸೋದಲ್ಲ, ಅದು ನಿಮ್ಮ ಮನಸ್ಥಿತಿ. ಉದಾಹರಣೆಗೆ ತುರ್ತು ನಿಧಿ ಅಂದರೆ ಎಮರ್ಜೆನ್ಸಿ ಫಂಡ್. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ನಿಮ್ಮ ಮಾರ್ಜಿನ್ ಆಫ್ ಸೇಫ್ಟಿ. ಕೆಲಸ ಹೋದ್ರೂ ನೀವು ಹೂಡಿಕೆ ಮಾಡಿದ ಹಣವನ್ನು ಮುಟ್ಟದಂತೆ ಇದು ತಡೆಯುತ್ತೆ. ಇನ್ನು ಸಾಲದ ಮಿತಿ ಅಂದರೆ ನಿಮ್ಮ ಶಕ್ತಿಗಿಂತ ಕಡಿಮೆ ಸಾಲ ಮಾಡೋದು. ಮತ್ತೊಂದು ಹೂಡಿಕೆಯ ಹಂಚಿಕೆ. ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡದೇ ಇರೋದು. ಇವುಗಳ ಅರ್ಥ ನಿಮಗೆ ಲಾಭದ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬದಲಿಗೆ ಮಾರುಕಟ್ಟೆಯ ಅನಿಶ್ಚಿತತೆಯ ಮೇಲೆ ನಿಮಗೆ ಗೌರವ ಇದೆ ಅಂತ. ಸಾರಿ ಇರೋದಕ್ಕಿಂತ ಸೋಲದೇ ಇರೋದು ಮುಖ್ಯ. ಹಣಕಾಸಿನ ಮಾರುಕಟ್ಟೆಯಲ್ಲಿ ನೀವು ಎಷ್ಟೋ ಸಲ ಸರಿಯಾದ ನಿರ್ಧಾರ ತಗೊಳ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ಕಾಲ ಅಲ್ಲಿ ಇರ್ತೀರಾ ಅನ್ನೋದು ಮುಖ್ಯ. ನೀವೊಂದ್ಸಲ ದೊಡ್ಡ ತಪ್ಪು ಮಾಡಿ ಔಟ್ ಆದರೆ ಆಟಕ್ಕೆ ಮರಳೋಕ್ಕಾಗಲ್ಲ. ಕಾಂಪೌಂಡಿಂಗ್ನ ಲಾಭ ಸಿಗಬೇಕಾದ್ರೆ ನೀವು ಆಟದಲ್ಲಿ ದಶಕಗಳ ಕಾಲ ಇರಬೇಕು. ಆ ದಶಕಗಳ ಪಯಣದಲ್ಲಿ ಬರುವ ಏರಿಳಿತಗಳನ್ನು ತಡೆದುಕೊಳ್ಳೋಕೆ ಈ ಮಾರ್ಜಿನ್ ಆಫ್ ಸೇಫ್ಟಿ ಬೇಕೇ ಬೇಕು. ಇದು ನಿಮ್ಮ ಲಾಭವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು, ಆದರೆ ನಿಮ್ಮ ಜೀವನವನ್ನು ಖಂಡಿತ ಉಳಿಸುತ್ತೆ. ನೆಮ್ಮದಿಯ ನಿದ್ದೆ. ಕೊನೆಯದಾಗಿ, ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅತಿ ಉತ್ತಮವಾಗಿ ಅಂತ ಯಾವಾಗ ಹೇಳ್ತಾರೆ ಗೊತ್ತಾ? ಅದು ನಿಮಗೆ ರಾತ್ರಿ ನೆಮ್ಮದಿಯ ನಿದ್ದೆ ಕೊಟ್ಟಾಗ. ನಿಮ್ಮ ಪ್ಲಾನ್ನಲ್ಲಿ ತಪ್ಪುಗಳಿಗೆ ಅವಕಾಶ ಇಲ್ಲದೇ ಇದ್ದಾಗ ಮಾತ್ರ ನೀವು ಧೈರ್ಯವಾಗಿ ಇರಲು ಸಾಧ್ಯವಾಗುತ್ತೆ. ನಿಮ್ಮ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜಾಗ ಬಿಡಿ, ಲೈಫನ್ನು ಎಂಜಾಯ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.